Hi dear children, in the earlier classes we have discussing about properties of rational number. So ಅದರಲ್ಲಿ closure property complete ಆಯಿತು. The second property is commutative property. Okay. So commutative property of whole numbers. Commutative property li first whole numbers. ಸೊ ಹೋಲ್ ನಂಬರ್ಸಲ್ಲಿ ಫಸ್ಟು ಅಡಿಷನ್ ತಗೊಳ್ಳೋಣ. ಅಡಿಷನ್ನು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲೋ, ಅಡಿಷನ್ ಫಾರ್ ಹೋಲ್ ನಂಬರ್ಸು ಕಾಂಪಿಟೇಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲೋ ಅಂತ ಚೆಕ್ ಮಾಡೋಣ. ಸೊ ಕಾಂಪಿಟೇಟಿವ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಸೊ ಎ ಆ್ಯಂಡ್ ಬಿ ಆರ್ ಎನಿ ಟೂ ಹೋಲ್ ನಂಬರ್ಸ್. ಓಕೆ, ಇನ್ ಅಡಿಷನ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಸೊ ಯಾವುದಾದ್ರೂ ಎರಡು ಹೋಲ್ ನಂಬರ್ಸ್ನ ತಗೊಂಡ್ರೆ ಎಲ್ ಎಚ್, ಸೊ ಎ ಪ್ಲಸ್ ಬಿ ಮೀನ್ಸ್ ಈಸ್ ಈಕ್ವಲ್ ಟು ಇನ್ ದ ಈ ಸೈಡ್ ಇರೋದು ಎಲ್ ಎಚ್ ಎಸ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಈಸ್ ಈಕ್ವಲ್ ಇಂದ ಈ ಸೈಡ್ ಇರೋದು ಮೀನ್ಸ್ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಸ್ಯಾಟಿಸ್ಫೈ ಆಯಿತು ಅಂದರೆ, ಎರಡು ಈಕ್ವಲ್ ಆದರೆ ಸೊ ಇದು ಹೋಲ್ ನಂಬರ್ಸು ಸ್ಯಾಟಿಸ್ಫೈ ಆಗಿದೆ ಕಾಂಪಿಟೇಟಿವ್ ಪ್ರಾಪರ್ಟಿ ಅಂತೇಳಿ. ಓಕೆ, ಸೊ ಈಗ ಎಕ್ಸಾಂಪಲ್ ತಗೊಂಡ. ಫಾರ್ ಎಕ್ಸಾಂಪಲ್, ಎ ಈಸ್ ಎನಿ ಹೋಲ್ ನಂಬರ್ ವಿ ಟೇಕ್ 2 ಆ್ಯಂಡ್ ಬಿ ಈಸ್ 5. ಸೊ ಈ ಈಕ್ವೇಷನ್ಗೆ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸಪೋಸ್ ಎ ಈಸ್ 2 ಪ್ಲಸ್ ಬಿ ಈಸ್ 5 ಈಸ್ ಈಕ್ವಲ್ ಟು ಬಿ ಈಸ್ 5 ಪ್ಲಸ್ ಎ ಈಸ್ 2. ಓಕೆ, ಎ ಈಸ್ 2. ಸೊ 2 ಪ್ಲಸ್ 5 ಹೌ ಮಚ್ ಚಿಲ್ಡ್ರನ್ಸ್? 7 ಈಸ್ ಈಕ್ವಲ್ ಟು 5 ಪ್ಲಸ್ 2 ಈಸ್ ಈಕ್ವಲ್ ಟು 7. ಸೊ ಇಟ್ ಈಸ್ ಸ್ಯಾಟಿಸ್ಫೈಡ್ commutative property. So addition is commutative okay for whole numbers. Therefore addition is commutative for whole numbers. whole numbers ಅಲ್ಲಿ commutative ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಓಕೆ, ಸೊ ಅಡಿಷನ್ ಆಯಿತು. ನೆಕ್ಸ್ಟ್ ಸಬ್ಟ್ರಾಕ್ಷನ್. ಸೊ ಅಡಿಷನ್ನು ಸಬ್ಟ್ರಾಕ್ಷನ್ನು ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಅಷ್ಟಕ್ಕೂ ಚೆಕ್ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ ಫಾರ್ ಎನಿ ಟೂ ಹೋಲ್ ನಂಬರ್ಸ್, ಸಪೋಸ್ ಎ ಆ್ಯಂಡ್ ಬಿ, ಇನ್ ಸಬ್ಟ್ರಾಕ್ಷನ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಬಿ ಮೈನಸ್ ಎ. ಸೊ ಈ ಈಕ್ವೇಷನ್ನು ಸ್ಯಾಟಿಸ್ಫೈ ಆಗುತ್ತಾ ನೋಡಬೇಕು. ಸೊ ಈಕ್ವಲ್ ಆಯಿತು ಅಂದರೆ ಸೊ ಸಬ್ಟ್ರಾಕ್ಷನ್ ಈಸ್ ಕಾಮಟೇಟಿವ್. ಓಕೆ, ಫಾರ್ ಹೋಲ್ ನಂಬರ್ಸ್. ಸೊ ಚೆಕ್ ಮಾಡೋಣ. ಸಪೋಸ್ ವಿ ಟೇಕ್ ಎ ಈಸ್ 3 ಆ್ಯಂಡ್ ಬಿ ಈಸ್ 5. ಸೊ ಎ ಪ್ಲೇಸಿಗೆ 3 ಹಾಕ್ಕೊಳ್ಳಿ. 3 ಬಿ ಮೈನಸ್ ಬಿ ಈಸ್ 5 ಈಸ್ ಈಕ್ವಲ್ ಟು ಬಿ ಈಸ್ 5 ಮೈನಸ್ ಎ ಈಸ್ 3. ಸೊ 3 ಮೈನಸ್ 5 ಒಂದು ನಂಬರಿಂದ ಏನೂ ಇಲ್ಲ ಅಂದರೆ ಸೈನು ಪಾಸಿಟಿವ್ ಇರುತ್ತೆ. ಪ್ಲಸ್ 3 ಮೈನಸ್ 5 ಇರೋದ್ರಿಂದ ಒಂದು ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ ಇರೋದ್ರಿಂದ ಸೊ ಸಬ್ಟ್ರಾಕ್ಟ್ ಮಾಡಬೇಕು. 5ಅಲ್ಲಿ 3 ಸಬ್ಟ್ರಾಕ್ಟ್ ಆದರೆ 2. ಸೈನನ್ನು ಗ್ರೇಟೆಸ್ಟ್ ನಂಬರಿಂದ ಯಾವುದು ಸೈನ್ ಇರುತ್ತೋ ಆ ಸೈನನ್ನು ಹಾಕಬೇಕು. ಇಲ್ಲಿ ಮೈನಸ್ ಇದೆ, ಮೈನಸ್ 2 ಈಸ್ ಈಕ್ವಲ್ ಟು 5 ಮೈನಸ್ 3 ಹೌ ಮಚ್? 2. ಸೊ ಮೈನಸ್ 2 ಈಸ್ ಈಕ್ವಲ್ ಟು 2? ನೋ, ನೆವರ್. ಮೈನಸ್ 2 ಶುಡ್ ನಾಟ್ ಬಿ ಈಕ್ವಲ್ ಟು ಪ್ಲಸ್ 2. ಓಕೆ, ಸೊ ಸಬ್ಟ್ರಾಕ್ಷನ್, ದೇರ್ಫೋರ್ ಸಬ್ಟ್ರಾಕ್ಷನ್ ಈಸ್ ನಾಟ್ commutative for whole numbers. Not commutative for whole numbers. ಓಕೆ, ಅಡಿಷನ್ನಲ್ಲಿ ಒಂದು ಅಡಿಷನ್ನು ಸ್ಯಾಟಿಸ್ಫೈ ಆಯಿತು ಹೋಲ್ ನಂಬರ್ಸಲ್ಲಿ, ಸಬ್ಟ್ರಾಕ್ಷನ್ನು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಸಿ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ನ ಚೆಕ್ ಮಾಡೋಣ. ಈಗ ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ. ಫಾರ್ ಎನಿ ಟೂ ಹೋಲ್ ನಂಬರ್ಸ್ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ. ಸೊ ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ ವಿ ಟೇಕ್ ಎನಿ ಟೂ ಹೋಲ್ ನಂಬರ್ಸ್, ಸಪೋಸ್ ಎ ಈಸ್ 6 ಆ್ಯಂಡ್ ಬಿ ಈಸ್ 8. ಓಕೆ, ಸೊ ಈ ವ್ಯಾಲ್ಯೂಸ್ನ ಈಕ್ವೇಷನ್ಗೆ ಅಪ್ಲೈ ಮಾಡಿ. ಎ ಈಸ್ 6 ಮೀನ್ಸ್ 6 ಇಂಟು ಬಿ ಈಸ್ 8 ಈಸ್ ಈಕ್ವಲ್ ಟು ಬಿ ಈಸ್ 8 ಇಂಟು ಎ ಈಸ್ 6. So 6 into 8, 6 8s are 48 is equal to 8 6s are 48. LHS is equal to RHS. Therefore multiplication is commutative for whole numbers. Addition whole numbers. Addition satisfy ಆಯಿತು, ಮಲ್ಟಿಪ್ಲಿಕೇಶನ್
ಸ್ಯಾಟಿಸ್ಫೈ ಆಯಿತು. ಡಿವಿಷನ್, ಸೊ ಸಬ್ಟ್ರಾಕ್ಷನ್ ಆಗಿಲ್ಲ. ಈಗ ಡಿವಿಷನ್ ಚೆಕ್ ಮಾಡೋಣ. ಡಿವಿಷನ್, so in division a divided by b is equal to b divided by a. ಲೆಫ್ಟ್ ಹ್ಯಾಂಡ್ ಸೈಡ್ is equal to ರೈಟ್ ಹ್ಯಾಂಡ್ ಸೈಡ್ ಆಗುತ್ತಾ, ಸ್ಯಾಟಿಸ್ಫೈ ಆಗುತ್ತಾ ಚೆಕ್ ಮಾಡಬೇಕು. ಸಪೋಸ್ a is equal to 2 and b is equal to 5. ಸೊ ಈ ವ್ಯಾಲ್ಯೂಸ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. a is 2 divided by 5 is equal to b divided by a means 5 divided by 2. ಸೊ ಇದನ್ನು ಯಾವ ರೀತಿ ಬರಿತೀವಿ ಅಂದರೆ 2 divided by 5 is equal to 5 divided by 2. 2 by 5 is equal to 5 by 2. So never, it is not equal to 5 by 2. Okay. So therefore division is not commutative for whole numbers. Okay, all of you understood, children? So whole numbers ಅಲ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಕಾಮಿಟೇಟಿವ್ ಪ್ರಾಪರ್ಟಿಗೆ ಸ್ಯಾಟಿಸ್ಫೈ ಆಯಿತು, ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಸ್ಯಾಟಿಸ್ಫೈ ಆಗಿಲ್ಲ. ಸೊ ನೆಕ್ಸ್ಟ್ ಕಾಮಿಟೇಟಿವ್ ಪ್ರಾಪರ್ಟಿಲಿ ಇಂಟೀಜರ್ಸ್ ಚಿಲ್ಡ್ರನ್ಸ್. ಓಕೆ, ಸೊ ಹೋಲ್ ನಂಬರ್ಸ್ ಆಯಿತು. ಈಗ ಇಂಟೀಜರ್ಸ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟ್ ಒನ್ ಅಡಿಷನ್. ಸೊ ಅಡಿಷನ್ನ ಚೆಕ್ ಮಾಡೋಣ ಕಾಮಿಟೇಟಿವ್ ಪ್ರಾಪರ್ಟಿಲಿ. ಸೊ ಸೇಮ್ ಅಡಿಷನ್ ಫಾರ್ ಎನಿ ಟೂ ಇಂಟೀಜರ್ಸ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು b ಪ್ಲಸ್ ಎ ಆಯಿತು ಅಂದರೆ ಸೊ ಅಡಿಷನ್ ಇಂಟೀಜರ್ಸ್ ಅಲ್ಲಿ ಸ್ಯಾಟಿಸ್ಫೈ ಆಗಿದೆ ಅಂತೇಳಿ. ಸಪೋಸ್ ವಿ ಟೇಕ್ ಎನಿ ಇಂಟೀಜರ್ಸ್ ಮೀನ್ಸ್ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಇನ್ಕ್ಲೂಡಿಂಗ್ 0. ಓಕೆ, ಸಪೋಸ್ a is -2 and b is -5. So substitute these values in this equation. a is -2, write -2 plus b is -5 ಇದೆ, plus of -5 is equal to b is -5. So plus ಇದೆ. So a is how much? -2. So minus ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ಬರೀಬೇಕು of -2. ಸೊ ಫಸ್ಟ್ ಇನ್ ಬಾಡ್ಮಸ್ ರೂಲ್ ಅಪ್ಲೈ ಮಾಡಿ ಫಸ್ಟ್ ಬ್ರಾಕೆಟ್ ಅಲ್ಲಿರೋದನ್ನ ಸಿಂಪ್ಲಿಫೈ ಮಾಡಬೇಕು. -2 ರೈಟ್ ಆಸ್ ಇಟ್ ಈಸ್, ಪ್ಲಸ್ ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಇಂಟು ಮೈನಸ್ -5 is equal to -5 ಆಗಿದೆ, ಪ್ಲಸ್ ಬ್ರಾಕೆಟ್ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಇಂಟು ಮೈನಸ್ -2. ಸೊ -2 ಇದೆ, -5 ಇದೆ, ಎರಡು ನೆಗೆಟಿವ್ ಇಂಟೀಜರ್ಸ್ ಇದೆ. ಓಕೆ, ಸೊ ಎರಡು ನೆಗೆಟಿವ್ ನಂಬರ್ಸ್ ಇದ್ದಾಗ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 2 5 ಎಷ್ಟಾಯಿತು? 7. ಸೈನನ್ನು ಗ್ರೇಟರ್ ನಂಬರಿಂದ ಸೈನ್ ಯಾವುದಿರುತ್ತೋ ಆ ಸೈನನ್ನು ಹಾಕಬೇಕು. -7 is equal to -5 ಇದೆ, -2 ಇದೆ, -7. Therefore LHS means left hand side is equal to right hand side. This means addition is commutative for integers. ಓಕೆ, ಸೊ ಇಂಟೀಜರ್ಸ್ ಅಲ್ಲಿ ಅಡಿಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಈಸ್ ಸಬ್ಟ್ರಾಕ್ಷನ್. ಸೊ ಸಬ್ಟ್ರಾಕ್ಷನ್ ಮೀನ್ಸ್ a divided by b is equal to b divided by a. Suppose we take example, suppose a is equal to -7 and b is equal to 3. We take any integer. Okay, so substitute ಮಾಡಿ values ನ equation ಗೆ a means -7 divided by -7 divided by 3 is equal to b means 3 divided by what? -7. Okay, so -7 ಇದೆ. ಸೊ ಇದನ್ನ ಡಿವಿಷನ್ ಅಲ್ಲಿ ಯಾವ ರೀತಿ ಬರೀತೀರಾ ಅಂದ್ರೆ -7 divided by 3 is equal to 3 divided by -7. -7 divided by 3 is equal to 3 by -7? No, it should not be equal to 3 by -7. Okay, so ಎರಡು ಈಕ್ವಲ್ ಆಗಲ್ಲ. ಲೆಫ್ಟ್ ಹ್ಯಾಂಡ್ ಸೈಡ್ is not equal to right hand side. It is not satisfied. Therefore subtraction is not commutative ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಸಬ್ಟ್ರಾಕ್ಷನ್ ಫಾರ್ ಇಂಟೀಜರ್ಸ್. ಓಕೆ, ಆಲ್ ಆಫ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್ಸ್. ಸೊ ಈಗ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ನ ಚೆಕ್ ಮಾಡಿ. a into b is equal to b into a. Suppose we take any integer a is equal to -5 and b is equal to -4. Okay, so ಈಗ a means -5 into b means
minus 4 bracket of minus 4 is equal to b means minus 4 into a means minus 5. So first bracket na release ಮಾಡಿ minus 5 ಇದೆ into so ಇಲ್ಲೇನು ನಂಬರ್ ಇಲ್ಲಿ ಮೈನಸ್ ಇದೆ ಇಂಟು ಇದೆ ಡೈರೆಕ್ಟಾಗಿ ನೀವು ಸಿಂಪ್ಲಿಫೈ ಮಾಡಬೇಕು. ಸೊ ಮೈನಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಓಕೆ 5 ಇಂಟು 4 5 4s are 20 is equal to minus into minus plus 4 into 5 4 5s are 20. ಸೊ ಇಲ್ಲಿ ಯಾವುದೇ ನಂಬರ್ ಇಲ್ಲ, ಹಂಗೆ ಡೈರೆಕ್ಟಾಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ 5 into 4 5 4s are 20 minus into minus plus 4 into 5 4 5s are 20. So LHS is equal to RHS. Therefore multiplication is commutative for integers. Okay, all of you understood, children? So next division ನ ಚೆಕ್ ಮಾಡೋಣ ಈಗ. ಸೊ ಡಿವಿಷನ್ ಈಗ ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ಅಂತೇಳಿ. ಸೊ ಸಪೋಸ್ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಆಗಬೇಕು ಇನ್ ಕಾಮ್ಯುಟೇಟಿವ್ ಪ್ರಾಪರ್ಟಿಲಿ. ಸಪೋಸ್ ವಿ ಟೇಕ್ ಎ ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ ಎ ಈಸ್ ಮೈನಸ್ 2 ಆ್ಯಂಡ್ ಬಿ ಈಸ್ 7. ಸೊ ಈ ವ್ಯಾಲ್ಯೂಸ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಎ ಮೀನ್ಸ್ ಮೈನಸ್ 2 ಡಿವೈಡೆಡ್ ಬೈ ಬಿ ಮೀನ್ಸ್ 7 is equal to b divided by a means b is 7 divided by a is minus 2. So ಇದನ್ನು ಯಾವ ರೀತಿ ಬರೀತೀರಾ ಡಿವಿಷನಲ್ಲಿ minus 2 divided by 7 is equal to 7 divided by minus 2. Is this equal? It should be equal? No, it is never be equal. Minus 2 divided by 7 should not be equal to 7 divided by minus 2. Therefore division is not commutative for integers. Okay, all of you understood, children? So commutative property of integers ಅಲ್ಲಿ addition ಮತ್ತೆ multiplication ಸ್ಯಾಟಿಸ್ಫೈ ಆಗ್ತಾ ಇದೆ, ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ. ಓಕೆ, ಸೊ ನೀವೀಗ ಸೇಮ್ ಕ್ಲೋಸರ್ ಪ್ರಾಪರ್ಟಿ ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಹೋಲ್ ನಂಬರ್ಸು ಆ್ಯಂಡ್ ಇಂಟೀಜರ್ಸಲ್ಲಿ ಓನ್ ಆಗಿ ನೀವೇ ಎಕ್ಸಾಂಪಲ್ನ ತಗೊಂಡು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನಲ್ಲಿ ಯಾವ್ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಯಾವುದು ಸ್ಯಾಟಿಸ್ಫೈ ಆಗಲ್ಲ. ಸೊ ನೀವು ಡಿಫ್ರೆಂಟ್ ನಂಬರ್ಸ್ನ ತಗೊಂಡಿದ್ದೀವಲ್ಲ ಇಂಟೀಜರ್ಸ್ ಅಡಿಷನ್ ಅಂತ. ಸೊ ಈಕ್ವೇಷನ್ ಎಲ್ಲ ಸೇಮ್ ಇರುತ್ತೆ. ಸೊ ಎ ನಾನು ಮೈನಸ್ 2 ತಗೊಂಡಿದ್ದೀನಿ, ಬಿ ಮೈನಸ್ 5 ತಗೊಂಡಿದ್ದೀನಿ. ಸೊ ನೀವು ಯಾವುದಾದ್ರೂ ತಗೊಳ್ಳಿ, ಎ ಈಸ್ ಮೈನಸ್ 8, ಬಿ ಈಸ್ ಮೈನಸ್ 20, ಯು ಟೇಕ್ ಎನಿ ಇಂಟೀಜರ್ಸ್. ಸೊ ಈ ಥರ ಈಕ್ವೇಷನ್ಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಯಾಟಿಸ್ಫೈ ಆಗುತ್ತೋ ಸ್ಯಾಟಿಸ್ಫೈ ಆಗಲ್ಲ ಅಂತ ಚೆಕ್ ಮಾಡಿ, ಸೊ ಹೋಮ್ವರ್ಕ್ ಮಾಡಿ ಸೆಂಡ್ ಮಾಡಿ ಚಿಲ್ಡ್ರನ್. ಸ್ಯಾಟಿಸ್ಫೈ ಆದರೆ ಸಪೋಸ್ ಇಲ್ಲಿ ಅಡಿಷನಲ್ಲಿ ಸ್ಯಾಟಿಸ್ಫೈ ಆಗಿದೆ ಕಾಮ್ಯುಟೇಟಿವ್ ಪ್ರಾಪರ್ಟಿ, ಅಡಿಷನ್ ಈಸ್ ಕಾಮ್ಯುಟೇಟಿವ್ ಫಾರ್ ಇಂಟೀಜರ್ಸ್. ಸೊ ಈ ಥರ ಬರೆದು ಸೆಂಡ್ ಮಾಡಿ ಚಿಲ್ಡ್ರನ್ಸ್.